ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ಪ್ಲೇಸಸ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮೇಯ್ನಾಗಿ ಇವಾಗ ಅಲ್ಲಿ ಹೊರಟಿದ್ದೀವಿ. ಇವತ್ತು ರಜಾ ಇತ್ತು. ಸೊ ಎಲ್ಲಿಗೆ ಅಂತ ಪ್ಲ್ಯಾನಿಂಗ್ ಇರಲಿಲ್ಲ. 2-3 ದಿನದ ಮುಂಚೆ ಅಂದ್ಕೊಂಡೆ ಇದು ಹೊರನಾಡು ಹೋಗಬೇಕು ಅಂತ. ಅಲ್ಲಿಂದ ಅಮ್ಮ ಅಸ್ತು ಅಂದ್ಲು ಅನ್ಸುತ್ತೆ. ಸೊ ಸಡನ್ ಆಗಿ ಹೊರಟು ಇವಾಗ ಹೋಗ್ತಾ ಇದೀವಿ. ಇವಾಗ ಅಕ್ಕನ ಮನೇಲಿ ಇದ್ವಿ. ತಂಗಿ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳನ್ನ ಎತ್ತಾಕೊಂಡು ಇಲ್ಲಿಂದ ಹೊರಡಬೇಕು. ಎಸ್, ಬಾಯ್ ಬಾಯ್. ಹತ್ರದಿಂದ ಹಿಡ್ಕೊಂಡು ಹಾ ಈ ಬಿಸಿಲ್ ಬಂತು. ಯಾರ್ದು ಮೊಬೈಲ್ ಯಾರ್ದು ಬಿಸಿ ಅಂತಾರ ಅಂದ್ರೆ ಹಾಳಾಗ್ತದ ಅಂತ ನೋಡ್ತಾನೆ ಇಲ್ಲ. ಹೌದು ಮಾರೆ, ಅದೇ ಈಗ ನಂಗೆ ಪ್ರಾಬ್ಲಮ್. ಆಮೇಲೆ ಚೆನ್ನಾಗಿ ಹಾಕೊಡ ಆಯ್ತಾ. ಎಂತ ಹಾಕು, ಓಪನ್ ಮಾಡಿ. ಹಂಗ ಲೊಕೇಶನ್ ಹಾಕೊಡತ್ತೀಯಪ್ಪ. ಎಕಡೆ ನೀವು ಹೋಗುದು? ಹಿಡ್ಕೊ. ಗುರುವನ್ಕೆರೆ ಹಾ, ದೂರ ಇಲ್ಲ, ಆಕಿಂದ ದೂರನೇ ಇದೆ. ಬಾವ ಕೇನ್ವೇರಿಗೆ ಹಾ. ಸೊ ಗೈಸ್, ಇವಾಗ ಅಕ್ಕನ ಮನೆಯಿಂದ ಹೊರಟ್ವಿ. ನಮ್ದು ರೂಟ್ ಆಕ್ಚುಲಿ ಚೇಂಜ್ ಆಯ್ತು ಗೈಸ್. ನಾವು ಇಲ್ಲಿಂದ ನಾವು ಆ ಕಡೆ ಹೋಗಿ ಅಲ್ಲಿಂದ ಸೀದಾ ಸಂಸೆಗೆ ಹೋಗುವಂತ ಅನ್ಕೊಂಡಿದ್ವಿ. ಬಟ್ ಅದು ಈಗ ಮಳೆ ಇರೋದ್ರಿಂದ ಅದು close ಆಗಿರುತ್ತೆ. ಹಾಗಾಗಿ ಇನ್ನೊಂದು ಹೋಗುದಾದ್ರೆ ಚಾರ್ಮಾಡಿ ಘಾಟಿ ಮೇಲೆ ಹೋಗ್ಬೇಕು. ಅಂದ್ರೆ ಅಲ್ಲಿಂದ ಕೊಟ್ಟಿಗೆಹಾರ ಹೋಗಿ, ಇಲ್ಲಿಂದ ಕೊಟ್ಟಿಗೆಹಾರ ಹೋಗಿ ಅಲ್ಲಿ ಎತ್ತರದಿಂದ ಹೋಗ್ಬೋದು ಕೇಂದ್ರ. ಹಾಗಾಗಿ ಚೇಂಜ್ ಮಾಡಿ ಚೇಂಜ್ ಹೋಗ್ತಾ ಇದ್ದೀನಿ. ತೆಗ್ದೆ ಹೇಳು. ಇವಾಗ ನಾವು ಹೋಗ್ತಿದೀವಿ ನ್ಯಾಷನಲ್ ಪಾರ್ಕ್. ಹೋಗ್ತಾ ಏನೇನ್ ಇರುತ್ತೆ ತೋರಿಸ್ತೀವಿ, ಪ್ರಾಣಿ ಪಕ್ಷಿಗಳು ಇರುತ್ತೆ ಅಂತ ಸರ್ ಹೇಳಿದ್ರು. ನೋಡೋಣ, ನಿಮ್ಗೂ ತೋರಿಸ್ತೀವಿ ನಮ್ ಜೊತೆಗೆ. ಅಲ್ಲ, ನಮಗ್ ಕಾಣಿಸಿದ್ರೆ ನಿಮಗ್ ತೋರಿಸ್ತೀನಿ ಗೈಸ್. ಇವಾಗ ಅಲ್ಲಿ ಪಾಸ್ ತಗೊಳ್ಬೇಕು. ಸೊ ಒಂದೇ ಅಲ್ಲ, ಇವಾಗ ಪಾಸ್ ತಗೊಂಡು ಹೊರಟ್ವಿ. ಪಾಸ್
ಗೈಸ್ ಇವಾಗ ಘಾಟಿಗೆ ಹೋಗ್ತಿದೀವಿ. ಇನ್ನು 1 ಅವರ್ ಒಳಗಡೆ ಇಲ್ಲಿಂದ ಘಾಟಿ ಮುಗಿಸ್ಬೇಕು. ಸೊ ಇಲ್ಲಿ ಪ್ರಾಣಿ ಪಕ್ಷಿಯಲ್ಲಿ ಇರ್ತಿಲ್ಲ. ಆಕ್ಚುಲಿ ಪ್ರಾಣಿಗಳು ಅದರಲ್ಲಿ ಸೊ ಬಟ್ ಘಾಟಿ ಮಾತ್ರ ಚೆನ್ನಾಗಿದೆ. ಒಳ್ಳೆ ಟೈಮ್. Guys, full snow, guys. Guys, full snow ಇದೆ. Actually, ನನಗೆ ಶೀತ ಜಾಸ್ತಿ ಆಗ್ತದೆ. ಆದ್ರೆ ಕಾಲೆಲ್ಲ ಹೋಯ್ತು. ನೀನ್ ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ಯಾ? ಆಗುತ್ತೆ ಮತ್ತೆ ಶಬ್ದ ಹೊಡಿತಾನ. ವಾವ್, ಸೂಪರ್ ಇದೆ ಗೈಸ್. ಗೈಸ್ ಎಂತ ಗೊತ್ತಾ, ನಮಗೆ ಅಲ್ಲೊಂದು ಫಾಲ್ಸ್ ಸಿಕ್ತದಾಯ್ತಾ, ಅಲ್ಲಿ ನಿಲ್ಲಿಸ್ಲಿಕ್ಕೆ ಹೋದ್ವಿ. ಅಲ್ಲಿ ನೋ ಪಾರ್ಕಿಂಗ್ ಅಂತೆಲ್ಲ ಇತ್ತು. ಸೊ ಅದಕ್ಕೆ ಅಲ್ಲಿ ನಿಲ್ಲಿಸ್ಲಿಲ್ಲ. ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಒಂದು ಫಾಲ್ಸ್ ಇತ್ತು, ಬಟ್ ಇಲ್ಲಿ ಸಹ ನೋ ಪಾರ್ಕಿಂಗ್ ಅಂತಾನೆ ಉಂಟು. ಅದು ಸಹ ನಿಲ್ಲಿಸಿ ಒಂದು 20 ಮಿನಿಟ್ಸ್ ಉಂಟು ಹೋಗ್ಬೇಕು. ಅಲ್ಲಿ ಅಲ್ಲ, ನಮಗೆ ಟೈಮಿಂಗ್ಸ್ 1 ಅವರ್ ಅಲ್ಲಿ 20 ಮಿನಿಟ್ಸ್ ಇದೆ. ಫೋಟೋ ಶೂಟ್ ಆಗ್ತಾ ಉಂಟು. ಹೊರಡೋಣ. ಈ ಪ್ಲೇಸ್ ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ಇನ್ನೊಂದು 3 ಕಿಲೋಮೀಟರ್ಸ್ ಇದೆ ಕುದುರೆಮುಖ. ಒಂಥರ ಚೆನ್ನಾಗಿದೆ ಪ್ಲೇಸ್. ಎಸ್ ಚೆನ್ನಾಗಿ ಕರ್ಕೊಂಡ್ ಬಂದಿದ್ದೆ ಗಾಯ್ಸ್ ದೇವಸ್ಥಾನದಲ್ಲಿ. ಇವಾಗ ಮಳೆಗೆ ಎಲ್ಲ ಚಟ್ನಿ ಆಗಿ ಎಂತ ಇಲ್ಲ, ಎಲ್ಲ ಹೋಯ್ತು. ಗೈಸ್ ಕಾರಲ್ಲಿ ಹೋಗೋಣ ಅಂತಾನೆ ಹೇಳಿದ್ದೆ ಆಯ್ತಾ. ಕಾರಲ್ಲಿ ಹೋಗೋ ಮಜಾ ಬೈಕಲ್ಲಿ ಹೋದ್ರೆ ಇರಲ್ಲಂತೆ. ಬೈಕಲ್ಲಿ ವ್ಯೂನ ಎಂಜಾಯ್ ಮಾಡ್ತಾ ಜಾಲಿಯಲ್ಲಿ ಹೋಗ್ಬಿಡುತ್ತೆ.
ಕಾರಲ್ಲಿ ಆ ಥರ ಆಗಲ್ಲಂತೆ. ಆದ್ರೆ ನಮಗೆ ಇಲ್ಲಿ ಬಟ್ಟೆ ಸರ್ದಿ ಆಗ್ತದೆ, ಚೆನ್ನಾಗಿ ಹೊರಡ್ಕೊಂಡು ಬರ್ತಿರ್ತೀವಿ, ಬೇಗ ಹೋಗ್ತದೆ, ಕೂದಲು ಹಾಳಾಗ್ತದೆ, ಎಲ್ಲ ಸಮಸ್ಯೆ ಹೆಲ್ಮೆಟ್ ಸಾರಿ ಇರಲ್ಲ. ಸೊ ಗೈಸ್, ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ಕಳಸದಲ್ಲಿ ನಿಲ್ಸಿದೀವಿ. ಸೊ ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಇದೆ ಅಷ್ಟೇ. ಗೈಸ್, ಇಲ್ಲಿ ಊಟಕ್ಕೆ ಅಲ್ಲ, ತಿಂಡಿಗೆ ಅಂತ ನಿಲ್ಸಿದ್ವಿ, ಬಟ್ ತಿಂಡಿ ಇಲ್ಲ ಅಂತ, ಖಾಲಿ ಪ್ಲೈನ್ ದೋಸೆ ಮತ್ತೆ ನೀರ್ ದೋಸೆ ಇದೆಯಂತೆ. ಸೊ ಅದ್ ಬೇಡ, ಸೊ ಅದಕ್ಕೆ ಇವಾಗ ಮತ್ತೆ ಅಲ್ಲಿಂದ ಹೊರಟ್ವಿ. ಏನು ಏನು ಈಗ ಮಾತಾಡುತ್ತೆ, 1 ತಿಂಗಳು ಬಿಟ್ಟು ಹಾಕೋದಂತ. 1 ತಿಂಗಳು ಬಿಟ್ಟು ಇವತ್ತಿನ ಡೇಟ್ ನೋಡ್ಕೊಳ್ಳಿ. ಇನ್ನು 2 ತಾರೀಕಿಗೆ ಬರುತ್ತೆ ಗೈಸ್, 2 ಇಲ್ಲ ಅಂದ್ರೆ 5. ಇವ್ರ ಈ ತರ ಹೇಳಿದಕ್ಕಾದ್ರೂ ನಾನು ಬೇಗ ಹಾಕ್ತೀನಿ. ಗೈಸ್ ಕಮ್ ಗೈಸ್. ಎಂತ ಎಂತ ಇಲ್ಲ, ಸಾಂಗ್ ಹೋಗ್ತೀವಿ ಸಿಗ್ತದೆ ಗೈಸ್. ಇಲ್ಲಿ ಹೋಟೆಲಲ್ಲೆಲ್ಲ ಎಂತ ಸಿಗುದಿಲ್ಲ ಗೈಸ್. ಅಲ್ಲಿ ಒಂದು ಹೋಟೆಲ್ ಹೋದ್ವಿ, ಅಲ್ಲಿ ಬರೀ ನೀರ್ ದೋಸೆ ಮತ್ತೆ ಪ್ಲೇನ್ ದೋಸೆ ಅಂತೆ. ಸೊ ಇಲ್ಲೊಂದು ಹೋಟೆಲ್ಗೆ ಬಂದ್ವಿ, ಇಲ್ಲಿ ಒಂದು ಪ್ಲೇಟ್ ಮಸಾಲೆ ಸಿಗ್ತದಂತೆ, ಮತ್ತೆ ಸೆಟ್ ದೋಸೆ, ಮತ್ತೆ ಅದೇ ಪ್ಲೇನ್ ದೋಸೆ, ಅದೇ ನೀರ್ ದೋಸೆ, ಮತ್ತೆ ಏನಿಲ್ಲ ಅಂತೆ. ಸೊ ಪುಲಾವ್ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಸೊ ಎಂತ ಇಲ್ಲ, ಬಟ್ ಎಂತ ಮಾಡುದು ಈಗ, ಅದನ್ನೇ ತಿಂದು ಹೋಗು. ಸೊ ಗೈಸ್, ನಾನು ಒಂದು ಸಿಂಗಲ್ ಮಸಾಲೆ ದೋಸೆ ಉಂದಿತ್ತಲ್ವಾ, ಅದನ್ನ ನಾನು ಆರ್ಡರ್ ಮಾಡಿದೆ, ಸೆಟ್ ಆರ್ಡರ್ ಮಾಡಿದೆ. ಪ್ರಿಯಕ್ಕ ಇವಾಗ ಮಳೆ ಬರ್ತಾ ಇದೆ ಲೈಟ್ ಆಗಿ. ಗೈಸ್, ಇವಾಗ ಹೊರಡೋಣ ಅಂದ್ರೆ ಮಳೆ ಬರ್ತಿದೆ. ಹೇರ್ ಸ್ಟೈಲ್ ಎಲ್ಲ ಹಾಳಾಗಿ ಗೈಸ್, ಇಲ್ಲಿ ನೋಡಿ ಗೈಸ್, ಹೋಗ್ತಿರೋದು ದೇವಸ್ಥಾನಕ್ಕೆ, ಇಲ್ಲಿ ನಿಂತ್ಕೊಂಡು ಮೇಕಪ್ ಮಾಡಿದ್ದು ಗೈಸ್, ಸೌಂಡ್ ಮಾಡಿದ್ದು ಗೈಸ್, ನನ್ನ ಮೇಲೆ ಎಂತ ಎತ್ತಾಕದು. ಸೊ ಗೈಸ್, ಇವಾಗ ನಿಯರ್ ಬಂದ್ವಿ. ಗೈಸ್ ನನ್ನ ಕೂದಲು ಹಾಳು ಮಾಡಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ದೇವಸ್ಥಾನ. ಸೊ ಹೋಗೋಣ, ವಾಶ್ರೂಮಿಗೆ ಹೋಗ್ಬೇಕಂತ ನಿಲ್ಸಿದ್ವಿ. ಸೊ ಹೋಗೋಣ. ಅರ್ಧ ಗಂಟೆ ಆಯ್ತು ವಾಶ್ರೂಮ್ ಅಲ್ಲಿ. ಇವಳು ಗೈಸ್ ಪೌಡರ್ ಹಾಕೊಂಡು ಲಿಪ್ಸ್ಟಿಕ್ ಮಿರರ್ ನೋಡ್ತಾ ನಿಂತ್ಕೊಂಡಿದ್ದಾಳೆ. ಎಲ್ಲಿಂದ ಅಲ್ಲಿ ಎಲ್ಲಿದೆ ವಾಶ್ರೂಮ್ ಅಲ್ಲಿ? ವಾಶ್ರೂಮ್ ಅಲ್ಲ, ಇವಾಗ ಕೈಯಲ್ಲಿ ಗೈಸ್ ಅವಳೆ ನನ್ನ ಹತ್ರ ಪೌಡರ್ ಇಸ್ಕೊಂಡು ಇವಾಗ ಲಿಪ್ಸ್ಟಿಕ್ ಹಾಕೊಂಡು ಇಗ್ನೋರ್ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ನನಗೆ ಸುಳ್ಳು ಸುಳ್ಳು ಹೇಳ್ತಿರೋದು ಗೈಸ್. ಬಂದಿದೀವಿ, ತುಂಬಾ ಗಾಡಿಗಳು ನಿಂತಿದೆ, ತುಂಬಾ ಜನ ಇದ್ದಾರೆ. ಅಂಡ್ ಲೆಟ್ಸ್ ಗೋ ಗೈಸ್, ಹೋಗೋಣ, ನೋಡೋಣ, ದರ್ಶನ ಮಾಡಿಕೊಂಡು ಬರ್ತೇವೆ.
ತೋರಿಸ್ತೀವಿ. ಎಷ್ಟು ಕ್ಯಾಪ್ಚರ್ ಆಗುತ್ತೋ ಮಾಡಕ್ಕೆ ಅಷ್ಟು ನಾವು ಮಾಡ್ತೀವಿ. ಲೆಟ್ಸ್ ಗೋ. ನಮ್ಮ ಅಕ್ಕ ನನ್ನ ತಮ್ಮ ಇದ್ದಾರೆ. ಅಕ್ಕಂದು ಚಾನಲ್ ಅದು, ನಮ್ಮ ಅಕ್ಕ. ಗೈಸ್ ಇವತ್ತು ನಮ್ಮ ಅಕ್ಕ ನಾನು ಲಾಕ್ ಚೂರು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯ್ತಾ. ಗೈಸ್ ಮಳೆ ಬರ್ತಾ ಇದೆ ಜೋರು. ಸೊ ಬೇಗ ಬೇಗ ಗೈಸ್ ಚಪ್ಪಲಿ ಇಡ್ಲಿಕ್ಕಿತ್ತು ಗೈಸ್, ನೋಡಿ ಚಪ್ಪಲಿ ಹಾಕಿಕೊಂಡು ಹೋಗ್ತಾ ಇದ್ವಿ. ಈಗ ಮತ್ತೆ ಹೋಗ್ತಾ ಇದ್ದೇವೆ ಇಡ್ಲಿಕ್ಕೆ. ತುಳು ಮಾತಾಡಿ ಮಾತಾಡಿ ಕನ್ನಡ ಮಾತಾಡಕ್ ಬರ್ತಾ ಇಲ್ಲ ನೋಡಿ ಗೈಸ್. ನಮ್ಮ ಅಕ್ಕ ಚಂಡಿನೇ ಆಗ್ತಾ ಇಲ್ಲ, ಚಂದ ಒಂದ್ ಶಾಲ್ ಹಾಕೊಂಡು. ಇಬ್ರದು ಗೈಸ್ ಇವನ್ ಹೇಳ್ದ ಗೈಸ್ ವೈಟ್ ಪ್ಯಾಂಟ್ ಹಾಕಿಕೊಂಡು ಬರುವ ಅಂತ. ನೋಡಿ ಗೈಸ್ ಮಣ್ಣಾಗಿದೆ, ಫುಲ್ ಮಣ್ಣಾಗಿದೆ ಪ್ಯಾಂಟ್ ಎಲ್ಲ, ಪ್ಯಾಂಟ್ ಟಾಪ್ ಎಲ್ಲ ಮಣ್ಣು. ಬೇಗ ಬರ್ತಿದ್ರೆ ಶೃಂಗೇರಿ ಎಲ್ಲ ಹೋಗ್ಬೋದು ಅಲ್ಲ. ದೇವಸ್ಥಾನಕ್ಕೆ ಬಂದ್ವಿ, ತುಂಬಾ ಜನ ಇದ್ದಾರೆ. ಹೂವ ತಗೊಂತ ಇದ್ದೇವೆ. ಬಟ್ಟೆ ಹಾಕ್ಲಿಕ್ಕಿಲ್ಲ. ಬಂದ್ವಿ. ಸೊ ಗೈಸ್ ಇವಾಗ ದರ್ಶನ ತುಂಬಾ ಚೆನ್ನಾಗಾಯ್ತು. ತುಂಬಾ ಹತ್ರದಿಂದ ನೋಡಿದ್ವಿ ದೇವರನ್ನ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ನಾನು ಮಾತಾಡೋದು ನಿಧಾನ ಆಗುತ್ತೆ ಗೈಸ್, ಅದ್ರಲ್ಲಿ ಕೇಳಿರುತ್ತೆ, ಆದ್ರೆ ಅವಳಿಗೆ ಕೇಳ್ಸಲ್ಲ ಹಿಂದ್ಗಡೆಯಿಂದ, ಅದಕ್ಕೆ ನಿಧಾನ ಆಗ್ತದೆ. ಸೊ ಇವಾಗ ಹೋಗ್ತಾ ಇದೀವಿ ದೇವಸ್ಥಾನದಲ್ಲೇ. ಸೊ ಗೈಸ್ ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಊಟಕ್ಕೆ ಬಂದಿದ್ವಿ. ಸೊ ಗೈಸ್ ಇವಾಗ ದರ್ಶನ ಆಗಿ ಊಟ ಆಗಿ ಬರ್ಬೇಕಾದ್ರೆ ಆಯ್ತು. ಇವಾಗ ನಿರ್ಣಯ ನಾನು ಎಷ್ಟು ಹೇಳ್ದೆ ಕಾರಲ್ಲಿ ಹೋಗೋಣ, ಇಲ್ಲ ಬೈಕ್ ಜಾಲಿ ಆಗಿ ಹೀಗೆ ಅಂತ. ಇವಾಗ ಸುಸ್ತಾಯ್ತಂತೆ ಗೈಸ್. ತೋರ್ಸು, ಮುಖ ತೋರ್ಸು. ಏನ್ ಸೌಂಡು. 120 ಕಿಲೋಮೀಟರ್ ಗೈಸ್. ಅವಳು ಅಲ್ಲಿದ್ದಾಳೆ ಗೈಸ್, ನೋಡಿ ಅಲ್ಲಿ ಗೈಸ್ ನಮ್ಮ ಅಕ್ಕ ಅಲ್ಲಿ. 98 ಕಿಲೋಮೀಟರ್ ಅಕ್ಕನ ಮನೆಯಿಂದ. ನಾನಲ್ಲ. ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ. ಬಾಳೆಹಣ್ಣು ನೋಡಿ ಎಲ್ಲ ಓಕೆ ಅಲ್ಲ. 4-4 ತಿಂಗಳು ಇತ್ತು ಅನ್ಸುತ್ತಲ್ಲ ನನ್ನ ಜೊತೆ. ಬೇಜಾರಾಗ್ತುಂಟ ಗಾಡಿನ ಬಿಟ್ಕೊಡಕ್ಕೆ? ಇಲ್ಲಪ್ಪ, ನಮ್ಗೊಂದು ಇದ್ದಿದ್ರೆ ಅಂತ ಆಗತ್ತೆ. ನಮ್ಗೊಂದು ಇದ್ದಿದ್ರೆ ಆಗತ್ತ ಅಂತ. ತಗೊಂಡ್ಬೇಕು. ನೀನ್ ತಕ್ಕೊಡ್ತೀಯ ಅಂತ ಕಾಯೋದು. ನಾನೆಲ್ಲ ಹೋಗುವ, ಇನ್ನೂ ಸುಮಾರು ಕಡೆ ಹೋಗ್ಬೇಕು. ಅದೊಂದು ಇಟ್ಕೋ. ಲೆಟ್ಸ್ ಗೋ. ಲೆಟ್ಸ್ ಗೋ ಗೈಸ್. ಇದಿಲ್ಲ, ದಿಸ್ ಈಸ್ ಅ ಫಾಲ್ಸ್. ಹಳ್ಳಿ ಮನೆ ಫಾಲ್ಸ್ ഉണ്ട് ಗೈಸ್. ಆಕ್ಚುಲಿ ತುಂಬಾ ನೀರಿಲ್ಲ, ಸ್ವಲ್ಪ ಇಷ್ಟೇ. ಹಾಗೆ ಮಳೆ ನೀರಿಲ್ಲ. ನಾನೊಂದು ಹೋಗ್ಬರ್ತೀನಿ. ಗೈಸ್ ಅಲ್ಲೆಲ್ಲ ಹಾಕಿದ್ರು ಹಳ್ಳಿ ಮನೆ ಫಾಲ್ಸ್ ಮಿಸ್ ಮಾಡ್ಕೋಬೇಡಿ ಅಂತ, ಅದಕ್ಕೆ ಬಂದ್ವಿ. ಬಟ್ ಇಲ್ಲಿ ಅಷ್ಟು ನೀರಿಲ್ಲ.
ಹೇಳು 18 ನಿಮಿಷ, ಅಷ್ಟೇ. ಸೂರ್ಮನೆ ಫಾಲ್ಸ್ 5 ಕಿಲೋಮೀಟರ್ ತೋರಿಸ್ತೀವಿ. 5 ಸೊ ಗೈಸ್, ಇವಾಗ ನಾವು ಕಳಸೇಶ್ವರ ದೇವಸ್ಥಾನಕ್ಕೆ ಬಂದ್ವಿ, ಕಳಸದಲ್ಲಿ. ಸೊ ಇಲ್ಲಿಂದ ದರ್ಶನ ಆಗಿ ಸೀದಾ ಹೋಗೋದು. ಗೈಸ್, ಫಾಲ್ಸ್ ಚೆನ್ನಾಗಿದೆ ಅಂತ ಅಲ್ಲಿ ಸ್ವಲ್ಪ ಜನ ಸಿಕ್ತು ಹೇಳಿದ್ರು. ಅಂದ್ರೆ ಟಿಕೆಟ್ ತಗೊಳೋಕ್ಕಿಂತ ಮುಂಚೆ ಫಾಲ್ಸ್ ಚೆನ್ನಾಗಿದ್ಯಾ ಅಂತ ಕೇಳಿದ್ವಿ. ಸೊ ಅಲ್ಲಿ ಹೋಗೋ ದಾರಿ ಮಾತ್ರ ಚೆನ್ನಾಗಿದೆ ಗಾಡಿ. ನೋಡ್ ಇವಾಗ ಹೋಗ ಹಾರದೆ ಅಂತ 50 ರೂಪಾಯಿ ಲಾಸ್ ಇಲ್ಲ ಕಾಯ್. ನೋಡಿ ಹುಡುಗಿರೆಲ್ಲ ಸ್ನಾನ ಮಾಡ್ಕೊಂಡ್ ಬಂದಿದೆ. ಅಲ್ಲೇ ಬಿಟ್ಟು ಬಂದೆ. ಗಾಯ್ಸ್, ಫೈನಲಿ ಬಂದ್ವಿ. ಗಾಯ್ಸ್, ಸ್ವರ್ಗ ಅಂದ್ರೆ ಇದೆ ನೋಡಿ. ಏ ಈಗ ಅಕ್ಕ ಡಬ್ಬ ಕೊಳ್ತಿದ್ವಿ ಗಾಯ್ಸ್. ಸಾಕಣ. ಸೊ ಗಾಯ್ಸ್, ಇಷ್ಟ ಆಗಿತ್ತು ನಮ್ಮ ಇವತ್ತಿನ ಜರ್ನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.